ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿಯೇ ನಾನು. ಎನಗೆ ನೀ ನೀಡಿದ ವಚನವ ಕೇಳಿ ಕೇಳಿ ತೇಲಿ ತೇಲಿ ಓದೆ ನಾನು. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿಯೇ ನಾನು. ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಮತ್ತು ಸ್ವರ್ಗ ಎಲ್ಲ ತೇಲಾಡುವ ಎಲ್ಲ ಹೋಲಾಡುವ. ಕುಣಿಯೋಣ ಒತ್ತೇರಿ ಹಾಡೋಣ. ಕಾವ್ಯ ಕಾವ್ಯ, ಓ ಏನ್ ತುಂಗ, ಬಾ ಬಾ ಒಳಿಕೆ. ಏನೂ ಇಲ್ಲ, ಸುಮ್ಮನೆ ಬಂದೆ. ರಮ್ಯಾರ ಮನೆ ಹತ್ರ ಹೋಗಿದ್ದೆ, ಈಗ ತಾನೇ ಬಂದೆ. ಹೌದಾ, ಏನ್ ವಿಷಯ? ಮದುವೆ ಕೆಲಸ ಎಲ್ಲ ಜೋರಾಗಿರ್ಬೇಕಲ್ವಾ? ಆಶನ್ ಮದುವೆದು ಬಟ್ಟೆ ಎಲ್ಲ ತಂದ್ರಂತ. ನಾನು ಇತ್ತೀಚೆಗೆ ಹೋಗೇ ಇಲ್ಲ, ನೆನ್ನೆ ಇವತ್ತು ಅವ್ರ ಮನೆ ಕಡೆಗೆ. ಏನ್ ಸಮಾಚಾರ? ಅಯ್ಯೋ, ಮದ್ವೆನೇ ಆಗುತ್ತೋ ಇಲ್ವೋ ಅನ್ನೋ ತರ ಆಗಿದೆ. ಇನ್ ಬಟ್ಟೆ ಏನು ತರೋದು ಏನು? ನಿನಗೆ ಗೊತ್ತಿಲ್ವಾ ವಿಷಯ? ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದೆ. ಹೌದಾ, ಏನಾಯ್ತು? ಮದುವೆ ನೀನು 1-2ಕ್ಕೆ ಅಂತ ಫಿಕ್ಸ್ ಮಾಡಿದ್ರಲ್ಲ. ನಾಳೆ ಬಟ್ಟೆ ಗಿಟ್ಟೆ ತಂದ್ರು ಹೆಂಗೆ ಅಂತ ಅನ್ಕೊಂಡಿದ್ದೆ. ನಾನು ಮೀಟಿಂಗ್ ಇತ್ತು, ಅಲ್ಲಿ ಹೋಗಿದ್ದೆ. ನೆನ್ನೆ ಇವತ್ತು ಮೀಟಿಂಗ್ ಇತ್ತು, ಹೋಗಿದ್ದೆ. ಅವ್ರ ಮನೆ ಕಡೆ ಹೋಗಕ್ಕೆ ಆಗಿರ್ಲಿಲ್ಲ. ಏನಾಯ್ತು ಅಂತದ್ದು? ಮದುವೆ ನಿಲ್ಲಿಸ್ತಾರಂತ ಏನ್ ಹೇಳ್ತಾ ಇದೆಯಾ ತುಂಗ? ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಏನೋ ಸಂಪತ್ ಇದಾನಲ್ಲ, ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಂತೆ 2 ವರ್ಷದಿಂದನ. ಈಗೇನೋ ಆ ಹುಡುಗಿಗೆ ಮೋಸ ಮಾಡಿಬಿಟ್ಟು ಈಗ ಆಶನ್ ಮದುವೆ ಆಗ ಕೊಟ್ಟಿದ್ದಾನಂತೆ. ಅದಕ್ಕೆ ಆ ಹುಡುಗಿ ಪತ್ರ ಬರ್ದಿದ್ದಾಳೆ ಆಶೆಗೆ. ಆ ಹುಡುಗನ ಮದುವೆ ಆಗ್ಬೇಡ, ಅವ್ನು ನನಗೆ ಮೋಸ ಮಾಡಿದಾನೆ, ನಿನಗೂ ಮೋಸ ಮಾಡ್ತಾನೆ ಅಂತ ಪತ್ರ ಬರ್ದಿದ್ದಾಳೆ ಅವಳು. ಅದಕ್ಕೇನೆ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹೌದಾ, ಏನ್ ಹೇಳ್ತಾ ಇದೆಯಾ ತುಂಗ? ಯಾರ ಹುಡುಗಿ, ಯಾವ ಊರಂತೆ? ನಿಜ ನೀನ್ ಹೇಳ್ತಾ ಇರೋದು? ಮತ್ತೆ ನೀನೇ ಹೇಳ್ತಾ ಇದ್ದೀಯ ತುಂಬಾ ಒಳ್ಳೆ ಹುಡುಗ ಅವನು ಅಂತ, ಹುಡುಗ ಸಿಗೋದಿಲ್ಲ ಅಂತನ. ಈಗ ನೋಡಿದ್ರೆ ಅಂತ ಆ ಹುಡುಗನ ಬಗ್ಗೆನೇ ಈ ತರನ ಮಾತು? ಯಾವ ಊರ ಹುಡುಗಿ ಹೇಳು ತುಂಗ, ಜಲ್ದಿನ. ಏನ್ ಸುಮ್ಮನೆ ತಮಾಷೆ ಮಾಡ್ತಾ ಇದೀಯ ಹೆಂಗೆ? ಯಾವ ಹುಡುಗಿನೋ, ಯಾವ ಊರು, ಏನು ಅವಳ ಫೋನ್ ನಂಬರು ಏನೂ ಇಲ್ಲ, ಹೆಸರು ಬರ್ದಿಲ್ಲ, ಅದು ಯಾರು ಅಂತಾನೂ ಗೊತ್ತಿಲ್ಲ. ಆದ್ರೂ ಆ ಥರ ಬರ್ದಿದ್ದಾಳಪ್ಪ, ಯಾರೋ ಹುಡುಗಿ ಅಂತ ಗೊತ್ತಿಲ್ಲ. ಈಗ ಅದು ನಿಜ ಅನ್ಕೊಂಡು ಈಗ ಅವರು ಮದುವೆ ಕ್ಯಾನ್ಸಲ್ ಮಾಡ್ಕೊಂತ ಇದ್ದಾಳೆ ಆಶಾ. ನಾನು ಏನು ಹೇಳೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನೀನೇನಂತಿ ಅಂತನ ಕೇಳೋಣ ಅಂತ ಬಂದೆ. ಅಲ್ಲ, ನಿಜವಾಗ್ಲೂ ಆ ಥರ ಅನ್ಯಾಯ ಆಗಿದ್ರೆ ಏನಾದರೂ ಹೆಸರು ಬರಿಬೇಕಾಗಿತ್ತು, ಇಲ್ಲ ಅಡ್ರೆಸ್ ಆದರೂ ಬರಿಬೇಕಾಗಿತ್ತು, ಇಲ್ಲ ಫೋನ್ ನಂಬರ್ ಆದ್ರೂ ಬರಿಬೇಕಾಗಿತ್ತು ತಾನೇ. ಫೋನ್ ಮಾಡಿ ಅಂತನ. ಈ ಥರ ಏನು ಅಡ್ರೆಸ್ಸು ಕುಲ ಗೋತ್ರ ಏನು ಇಲ್ಲದೇನೆ ಅನಾಮಧೇಯ ಪತ್ರ ಬರ್ದಿದ್ದಾಳಲ್ಲ, ಯಾರವಳು? ಅದೇ ನನಗೆ ಅನುಮಾನ. ಇವಳು ಬೇರೆ ಬಂದವಳೆ. ಯಾಕೆ ಬಂದವಳು ಇಲ್ಲಿಗೆ? ಏನಮ್ಮ ತುಂಗ, ಏನ್ ಸಮಾಚಾರ? ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ಏನೂ ಇಲ್ಲ ಸುಂದ್ರಕಯ್ಯ, ಅದು ಆ ಹಾಶನ್ಗೆ ಯಾವುದೋ ಪತ್ರ ಬಂದಿದೆಯಂತೆ. ಅದೇ ಮದುವೆ ಸೆಟ್ ಆಗೈತಲ್ಲ, ಆ ಹುಡುಗನ ಹಳೆ ಲವರ್ ಪತ್ರ ಬರೆದಿದ್ದಾಳಂತೆ. ಅದಕ್ಕೆ ಅದ್ರ ಬಗ್ಗೆ ಈ ಕಾವ್ಯನ್ಗೆ ಹೇಳೋಣ ಅಂತ ಬಂದೆ. ಆಶಾ ಇವಾಗ ಮದುವೆ ಬೇಡ ಅಂತಿದ್ದಾಳೆ. ಆ ಹುಡುಗ ಯಾರಿಗೋ ಇನ್ನೊಂದು ಹುಡುಗಿಗೆ ಮೋಸ ಮಾಡಿದಾನಂತೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಹೌದಾ? ಅಯ್ಯೋ, ಒಳ್ಳೆ ಕೆಲಸ ಆಯ್ತಲ್ಲ. ಮೆರೀತಿದ್ಲ ಅರೇನಕಮ್ಮ, ನನ್ನ ಮಗಳು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರವಳೆ. ನನ್ನ ಅಳಿಯನು ಗೌರ್ಮೆಂಟ್ ಕೆಲಸದವನು. ಈ ಸುಂದರಮ್ಮನ ಮಗಳು ತಿಂಗಳಿಗೆ ಒಂದ್ಸಲ ಜಗಳ ಮಾಡ್ಕೊಂಡ್ ಬರ್ತಾಳೆ. ಅಣ್ಣನ ಮಗ ಅಂತನ ಕೊಟ್ಲು, ಹಂಗೆ ಹಿಂಗೆ ಅಂತನ ಊರು ತುಂಬಾ ಸಾರ್ಕೊಂಬತ್ತಿದ್ಲು. ಈಗ ಸರಿಯಾಗಿ ಆಗೈತಿ ಅವಳ ಹಾಸನಿಗೆ. ಅಯ್ಯೋ, ಇದೇನಕ್ಕ? ಅಲ್ಲ, ಅವಳನು ನಿಮ್ಮ ಅಕ್ಕ ಮಾವನ ಮಗಳಲ್ವಾ? ಅವಳ ಮದುವೆ ನಿಂತ್ರೆ ನೀವೇ ಸಂತೋಷ ಪಡ್ತಾ ಇದ್ದೀರಲ್ಲ, ಬೇಜಾರಾಗಲ್ವಾ ನಿಮಗೆ? ಅಲ್ಲ, ಅವಳನು ನಿಮ್ಮ ಮಗಳಿದ್ದಂಗೆ ತಾನೇ? ನಿಮ್ಮ ಮಗಳು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ, ಒಂದೇ ಅಣ್ಣ ತಮ್ಮದಿರಾಗಿ ಅವಳ ಮದುವೆ ನಿಂತೋಯ್ತು ಅಂತ ಖುಷಿ ಪಡ್ತಾ ಇದೆಯಲ್ಲಕ್ಕ. ಇದು ಸರಿನಾ ನಿಮ್ಗೇನೆ? ಸರಿನೋ ತಪ್ಪು ಅವ್ರಿಗೂ ನಮಗೂ ಆಗಲ್ಲ. ಮೊನ್ನೆ ಯಾವನ ಬುಡ್ಬುಡ್ಕೇನ್ ಬಂದು ಹೇಳ್ದ ಅಂತಾನೆ ಈ ಕಾವ್ಯನಿಂದನ ನನ್ನ ಬಾಯಿಗೆ ಬಂದಂಗೆ ಬೈದ್ಲು. ರಮ್ಯಾನು ಹೇಳಿದ್ಲ, ಹುಡುಗ ಸರಿ ಇಲ್ಲ, ಯಾವನ್ನ ಲವ್ ಮಾಡ್ತಾ ಇದ್ದಾಳಂತೆ, ಹಂಗೆ ಹಿಂಗೆ ಅಂತಾನೆ. ಆದ್ರೆ ಅವರತ್ತೆ ಅವಳ ಮಾತು ನಂಬಲಿಲ್ಲ, ಬುಡ್ಬುಡ್ಕೇನ್ ಮಾತನ್ನು ನಂಬಲಿಲ್ಲ, ನಮ್ಮನ್ನ ಬಾಯಿಗೆ ಬಂದಂಗೆ ಅಂದ್ಲು. ಈಗ ನೋಡು, ಆ ದೇವ್ರೆ ಅವಳಿಗೆ ಸರಿಯಾಗಿ ಮಾಡವನಿ. ಇವಾಗ ಗೊತ್ತಾಗ್ಬಾರ್ದಾಗಿತ್ತು. ಇನ್ನೇನ್ ಮದ್ವೆ ಹತ್ರಕ್ಕೆ ಬಂದೈತೆ, ನಾಳೆ ತಾಳಿ ಕಟ್ಟಬೇಕು ಅನ್ಬೇಕಾದ್ರೆ ಗೊತ್ತಾಗ್ಬೇಕಾಯ್ತು, ಅವಾಗ ಸರಿಯಾಗದು. ಇಷ್ಟು ಜಲ್ದು ಗೊತ್ತಾಗಬಾರ್ದಾಗಿತ್ತು ಈ ವಿಷಯನ. ಅವಳು ಪತ್ರ ಬರ್ದಿದ್ರಳು, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಬರ್ದಿದ್ರೆ ಸರಿಯಾಗಿ ಆಗದು. ಏನತ್ತೆ ನೀವು ಈ ತರ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಇರ್ರಿ.
ಮನೆ ಯಾರ್ದೋ ಒತ್ಕೊಂಡು ಉರಿತಾ ಐತೆ ಅಂದ್ರೆ ಅದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಅದು ನಮ್ಗೆ ಒಳ್ಳೇದಲ್ಲ. ಯಾರಿಗೆ ಹೇಳ್ತಾ ಇದ್ದೀ ಮಾತಾ? ನನಗೆ ಹೇಳ್ಬೇಡ, ಅವಳಿಗೆ ಹೇಳೋಗು. ನಿಮ್ಮ ಅತ್ತೆ ಅತ್ತೆ ಅಂತ ಹೋಗ್ತಿರ್ತೀಯಲ್ಲ ರೇಣುಕಮ್ಮಂತಕ್ಕೆ, ಅವಳಿಗೆ ಹೇಳೋಗಿ ಹೋಗಿ. ನನ್ನ ಮಗಳು ಏನು ಒಂದ್ಸಲ 2 ಸಲ ಜಗಳ ಮಾಡ್ಕೊಂಡ್ ಬಂದಿದ್ಕೆ ಅಷ್ಟೆಲ್ಲ ಮಾತಾಡೋಳು. ಇವಳು ಸರಿ ಇಲ್ಲ ಸುಂದ್ರಮ್ಮ, ಮಗಳಿಗೆ ಇಲ್ಲದ ಹೇಳ್ಕೊಡ್ತಾಳೆ. ಅವನು ಒಳ್ಳೆಯ ಅಳಿಯ ಹಂಗೆ ಹಿಂಗೆ ಅಂತಾನ ನನ್ನ ಬಗ್ಗೆನೇ ಹೇಳ್ತಾಳೆ. ನಾನು ನನ್ನ ಮಗಳಿಗೆ ಕೆಟ್ಟದ್ದು ಹೇಳ್ಕೊಡ್ತೀನಂತೆ, ಜಗಳ ಮಾಡು ಅಂತ ಹೇಳ್ಕೊಡ್ತೀನಂತೆ. ಇಂಥವಳ ನಾನು ಇನ್ನ ಅಕ್ಕಯ್ಯ ಅಂತಾನ ಗೌರವ ಕೊಡ್ಬೇಕೇನು? ಅವಳು ನನ್ನ ಮಗಳಾಗ್ತಾಳೆ. ಅವಳಿಗೆ ಎಂದಾದ್ರೂ ಚಿಕ್ಕಮ್ಮನ ಪ್ರೀತಿ ಯಾವತ್ತೂ ಇಲ್ಲ ಆಶೆಗೆ. ಏನೋ ಅವಳ ಸೊಸೆ ರಮ್ಯ ಒಂದಿಷ್ಟು ಪರವಾಗಿಲ್ಲ ಅತ್ತೆ ಅಂತಾನ ಚೆನ್ನಾಗಿ ಮಾತಾಡಿಸ್ತಾಳೆ. ಇವಾಗ ಅದಕ್ಕೂ ಕಲ್ಲು ಹಾಕೋದ್ಲು. ಆ ಸುಂದರಿ ಜೊತೆಗೆ ಹೋಗ್ಬೇಡ ಮಾತಾಡ್ಬೇಡ ಅಂತಾನ ಹೇಳ್ಕೊಡ್ತಾಳೆ. ಆದ್ರೂ ನಮ್ಮ ಮಾತುಕತೆ ಏನ್ ನಿಲ್ಲಲ್ಲ ಬಿಡು. ಅವಳೇನು ಬೈದ ತಕ್ಷಣ ರಮ್ಯ ಏನ್ ಬರ್ದಂಗಿರಲ್ಲ. ಹೋಗ್ಲಿ ಬಿಡು ಕಾವ್ಯ, ಬಾ ಎಲ್ಲ ಹೋಗ್ಬೇಕು ಸ್ವಲ್ಪ. ಇಲ್ಲಿಗೆ ಎಲ್ಲೂ ಇಲ್ಲ, ಇಲ್ಲಿ ಅಂಗಡಿಗೆ ಹೋಗ್ಬೇಕು. ಬಾ ಹೋಗೋಣ. ಬರುವಂತೆ ಇನ್ನೇನು. ಹೌದಾ, ಸರಿ ಆಯ್ತು ನಡಿ. ಹಬ್ಬ, ನನ್ಗೆ ಈಗ ಹಾಲು ಕುಡ್ದು ಸಂತೋಷ ಆಯ್ತು. ಆಶಿ ಮದ್ವೆ ನಡಿಬಾರ್ದು ಅಂತ ನಾವೇನೇನೋ ಮಾಡಿದ್ವಿ. ಅದಾಗ್ಲಿಲ್ಲ. ಈಗ ದೇವರೇ ಸರಿಯಾಗಿ ಮಾಡವನೆ, ಮದ್ವೆ ನಿಲ್ಲಂಗೆ. ಪಾಪ ಯಾರೋ ಏನೋ ಆ ಹುಡುಗಿ ಪತ್ರ ಬರ್ದಿರೋದು ಸರಿಯಾಗಿ ಐತಿ. ಹಿಂಗೆ ಆಗ್ಬೇಕು. ಕಾವ್ಯ, ನನ್ಗೆ ಯಾಕೋ ಆ ಪತ್ರ ಯಾರು ಬರ್ದಿರ್ಬೋದು ಅಂತ ಒಂದು ಸಣ್ಣ ಅನುಮಾನ ಕಣೆ. ಯಾರಿಗೆ ಆಶೆಗೆ ಬಂದಿರೋ ಪತ್ರದ ಬಗ್ಗೆ ಹೇಳ್ತಾ ಇದ್ಯಾ? ಏನ್ ಅನುಮಾನ? ಅಲ್ಲ, ಅದು ಅವನೇನಾದ್ರೂ ಸಂಪತ್ತು ನಿಜವಾಗ್ಲೂ ಲವ್ ಮಾಡಿ ಮೋಸ ಮಾಡಿದ್ರೆ ಅಡ್ರೆಸ್ ಬರಿಬೇಕಾಯ್ತು. ಏನಾದ್ರೂ ಒಂದು ಹೇಳ್ಬೇಕಿತ್ತು ತಾನೆ, ಅಟ್ಲೀಸ್ಟ್ ಹೆಸರಾದ್ರೂ ಬರಿಬೇಕಿತ್ತ? ಯಾರು ಏನು ಅಂತಾನ? ಏನು ಬರ್ದಿಲ್ಲ ಅಂತಂದ್ರೆ ಇದೇನಾದ್ರೂ ಯಾರೋ ಮದ್ವೆ ನಿಲ್ಸಕ್ಕೆ ಅಂತಾನ ಸುಳ್ಳು ಪತ್ರ ಬರ್ದಿರ್ಬೋದಾ ಅಂತ. ಹೌದು ತುಂಗ, ನನಗೂ ಅದೇ ಅನುಮಾನ. ನೀನ್ ಹೇಳಿದ್ಮೇಲೆ ನನಗೂ ಆಶ್ಚರ್ಯ ಆಯ್ತು. ಅಲ್ಲ, ಅಷ್ಟು ಒಳ್ಳೆ ಹುಡುಗ ಅಂತ ನೀನ್ ಬೇರೆ ಹೇಳ್ತಾ ಇದ್ದೆ. ಈಗೇನಾಯ್ತು ಇದಕ್ಕಿದ್ದಂಗೆ ಅದು ಯಾವ್ದು ಹುಡುಗಿ ಬರ್ದಿರೋದು ಅಂತಾನ? ಅದಕ್ಕೆ ನಾನು ಯಾರು ಅಂತ ಕೇಳಿದ್ದು. ಅಲ್ಲ, ಅದ್ರಲ್ಲಿ ಏನಾದ್ರೂ ನೋಡ್ಬೇಕಾಯ್ತಾ? ಪತ್ರ ಇಸ್ಕೊಂಡು ಹೆಸರು ಬರ್ದಿದ್ದಾರ, ಅಡ್ರೆಸ್ ಬರ್ದಿದ್ದಾರ ಅಂತಾನ ನೋಡ್ದೆ. ಆದ್ರೆ ಎಲ್ಲೋ ಹೆಸರು ಏನೂ ಇಲ್ಲ. ಅಲ್ಲೇನೋ ಒಂಥರ ಏನೋ ಅಕ್ಷರ ಗೀಚ್ದಂಗಾಗಿತ್ತು. ಲಾಸ್ಟಿಗೆ ಅದೇನು ಅಂತ ಅರ್ಥನೂ ಆಗ್ಲಿಲ್ಲ. ಹೌದಾ, ನನಗೇನೋ ಬೇಕು ಅಂತ ಯಾರೋ ಮದ್ವೆ ಹಾಳು ಮಾಡಕ್ ಹಿಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ ಪತ್ರ ತಗೊಂಡು ಅದು ಯಾರು ಬರ್ದಿದ್ದಾರೆ, ಹ್ಯಾಂಡ್ ರೈಟಿಂಗ್ ಏನಾದ್ರೂ ಗೊತ್ತಾಗುತ್ತಾ ಅಂತಾನ ಚೆಕ್ ಮಾಡ್ಬೇಕು ಅದಲ್ಲಿ. ಸಂಪತ್ತವನ್ನ ಫೋನ್ ಮಾಡಿ ಕೇಳಿದ್ರ ಅವರು? ಇನ್ನೂ ಏನು ಹೇಳಿಲ್ಲ. ಹೇಳ್ತಾರೋ ಏನೋ ಗೊತ್ತಿಲ್ಲ. ಫೋನ್ ಮಾಡಿ ಹೇಳ್ತಾರೋ ಅಥವಾ ಅಲ್ಲಿಗೆ ಹೋಗಿ ಹೇಳ್ತಾರೋ ಏನೋ ಗೊತ್ತಿಲ್ಲ. ಏನ್ ಮಾಡೋದಪ್ಪ ಗೊತ್ತಿಲ್ಲ. ಸರಿ, ಆ ಪತ್ರನ ಹೆಂಗಾದ್ರೂ ಮಾಡಿ ಇಸ್ಕೊಂಬ ನೋಡೋಣ. ಅದಲ್ಲಿ ಹ್ಯಾಂಡ್ ರೈಟಿಂಗ್ ಯಾರ್ದು ಅಂತಾನ ಏನಾದ್ರೂ ಗೊತ್ತಾಗುತ್ತಾ ಅಂತಾನ. ಯಾರೋ ಬರ್ದಿರೋದು ನಿನಗೇನು ಗೊತ್ತಾಗ್ಬಿಡುತ್ತೆ ಹ್ಯಾಂಡ್ ರೈಟಿಂಗು? ಯಾವ ಹುಡುಗಿದೋ ಏನೋ? ನಿನ್ ಫ್ರೆಂಡ್ ಅವಳೇನು? ನಿನ್ ಫ್ರೆಂಡ್ ಯಾರನ್ನ ಆಗಿದ್ರೆ ಹೆಸರು ಬರ್ದಿದ್ರೆ ಇಂಥ ಕಾಲೇಜು ಅಂತಾನಾದ್ರೂ ಹಾಕಿದ್ರೆ ಯಾರನ್ನಾದ್ರೂ ವಿಚಾರಿಸ್ಬೋದಾಗಿತ್ತಮ್ಮ. ಏನು ಬರ್ದಿಲ್ಲ. ಹಂಗಿದ್ಮೇಲೆ ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಕಂಡುಹಿಡಿಯೋದು ಹ್ಯಾಂಡ್ ರೈಟಿಂಗ್ ಇಂದನ? ಅಯ್ಯೋ, ನಿನಗೆ ಗೊತ್ತಾಗಲ್ಲ. ಅದನ್ನ ನನಗೆ ಯಾಕೋ ರಮ್ಯಾನೇ ಏನಾದ್ರೂ ಬರ್ಸಿದಾಳ ಅಂತ ಯಾರ ಹತ್ರನಾದ್ರೂ, ಅಥವಾ ಅವಳೇ ಏನಾದ್ರೂ ಬರ್ದಿದ್ದಾಳ ಅಂತ ನನಗೆ ಒಂದು ಅನುಮಾನ ಬರ್ತೈತೆ ಸಣ್ಣದಾಗಿ. ಅದಕ್ಕೆ ಹೇಳಿದೆ. ರಮ್ಯಾನ ಅವಳೇ ಬರೀತಾಳೆ? ಅವಳಿಗೆ ಬರೆದ್ರೆ ಗೊತ್ತಾಗುತ್ತೆ ತಾನೆ? ಗೊತ್ತಾಗದೆ ಇರೋ ತರ ಏನೋ ಮಾಡಿದಾಳೆ. ಅವಳಿಗೆ ಈ ಮದ್ವೆ ಆಗೋದು ಇಷ್ಟ ಇಲ್ಲ. ಆಶಾನು ಸಂಪತ್ತು ಮದ್ವೆ ಆಗೋದು ಇಷ್ಟ ಇಲ್ಲ. ನಿನಗೂ ಗೊತ್ತಲ್ಲ ಅದು. ಎಷ್ಟೆಲ್ಲ ಡ್ರಾಮಾ ಮಾಡಿದ್ಲು ಅಲ್ಲಿ ನಿಮ್ಮೂರಲ್ಲಿ. ಆ ರಂಗಮ್ಮರು ಯಾರು ಅವ್ರ ಗಂಡಿನ ಮನೆಗೆ ಏನೆಲ್ಲ ಸುಳ್ಳು ಹೇಳಿದ್ಲು, ಇಲ್ಲೇನೆಲ್ಲ ಸುಳ್ಳು ಹೇಳಿದ್ಲು ಅಂತ ಗೊತ್ತಲ್ವಾ? ಆಮೇಲೆ ಇಲ್ಲಿ ಬಂದು ಬುಡ್ಬುಡ್ಕೆ ಅವನ ಹತ್ರ ಏನೇನೋ ಸುಳ್ಳು ಶಾಸ್ತ್ರ ಎಲ್ಲ ಹೇಳಿ ನಮ್ಮ ಅತ್ತೆ ಜೊತೆಗೆ ಸೇರ್ಕೊಂಡು ಏನೇನೋ ಮಾಡಿದ್ಲಲ್ಲ. ಅದಕ್ಕೆ ಏನಾದ್ರೂ ಹಂಗೆಲ್ಲ ಏನಾದ್ರೂ ಕಿತಾಪತಿ ಮಾಡಿದಾಳ ಅಂತ ನನ್ಗೊಂದು ಅನುಮಾನ. ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಐನ್ ಕ್ರಿಮಿನಲ್ ಅವಳು ರಮ್ಯಾ. ಹಿಂಗೂ ಮಾಡಿರ್ಬೋದು. ನನಗೆ ಈಗ ಅವಳ ಮೇಲೆ ಅನುಮಾನ ಬರ್ತೈತೆ ನೀನು ಹೇಳಿದ್ಮೇಲೆ. ನಮ್ಮ ಅತ್ತೆ ಬೇರೆ ಸರಿ ಇಲ್ಲ. ನಮ್ಮ ಅತ್ತೆ ಬೇರೆ ಖುಷಿ ಪಡ್ತಾ ಇದ್ದು ಮದ್ವೆ ನಿಂತಿದ್ದಕ್ಕೆ. ಅದಕ್ಕೆ ಏನಾದ್ರೂ ತಿರ್ಗಾ ಏನೋ ನಮ್ಮ ಅತ್ತೆ ಜೊತೆಗೆ ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾ ಇದ್ದಾಳ ಅಂತ. ಹಿಂಗಾನ ಮಾಡಿ ಆ ಪತ್ರ ತಗೊಂಬ ನೋಡೋಣ. ಅದು ಯಾರು ಬರ್ದಿದ್ದಾರೆ ಅಂತನ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ. ಯಾರ್ಯಾರ್ದು ಆ ಥರ ಹ್ಯಾಂಡ್ ರೈಟಿಂಗ್ ಐತೆ, ನಮಗೆ ಪರಿಚಯ ಇರೋದು ಈ ಊರಲ್ಲಿ ಅಂತನ ಒಂದ್ಸಲ ಚೆಕ್ ಮಾಡೋಣ. ಹಿಂಗಾದ್ರೂ ಮಾಡಿ ಆ ಪತ್ರ ಇಸ್ಕೊಬತ್ತೀಯ? ಹೌದಾ, ಸರಿ ಆಯ್ತು, ಇಸ್ಕೊಬತ್ತೀನಿ ಬಿಡು. ಏನಾನ ಒಂದು ಹೇಳಿ. ಮತ್ತೆ ಬಾ, ಎಲ್ಲ ಅಂಗಡಿಗೆ ಹೋಗ್ಬೇಕು ಅಂತಿದ್ದಲ್ಲ? ಅಂಗಡಿಗೂ ಇಲ್ಲ ಏನೂ ಇಲ್ಲ. ಇದೇ ವಿಷಯನೇ ಹೇಳೋಣ ಅಂತಾನೆ ನಿನ್ನ ಈ ಕಡೆ ಕರ್ಕೊಂಬಂದಿದ್ದ. ಅಲ್ಲಿ ನಿಮ್ಮ ಅತ್ತೆ ಹತ್ರ ಹೇಳಿದ್ರೆ ಸುಮ್ಮನೆ ನಿಮ್ಮ ಅತ್ತೆ ಅದು ಇದು ಅಂತ ಕೇಳ್ತಾರೆ ಅಂತ. ಏನೂ ಇಲ್ಲ, ಬಾ ಹೋಗೋಣ ಈಗ. ಹೌದಾ, ಸರಿ ಆಯ್ತು ಬಿಡು, ನಡಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.